ಅವರಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಚಂದ್ರಶೇಖರ್ ಉಪ್ಪಾರ, ತಾಲೂಕು ಅಧ್ಯಕ್ಷರು ಯುವ ಘಟಕ ಭಗೀರಥ ಸಮಾಜ ಕಾರಟಗಿ. ಈ ಒಂದು ಪತ್ರಿಕೋದ್ಯಮ ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ನಡೆಯುತ್ತಿದ್ದು, ಈ ಒಂದು ಸಮೀಕ್ಷೆಯಲ್ಲಿ ರಾಜ್ಯದ ಪ್ರತಿಯೊಂದು ಕುಟುಂಬ ಕೂಡ ಭಾಗಿಯಾಗಬೇಕು. ಅದೇ ರೀತಿಯಾಗಿ ಉಪ್ಪಾರ ಸಮಾಜದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಅದೇ ರೀತಿಯಾಗಿ ಆರ್ಥಿಕವಾಗಿ ಕೂಡ ಅಂಕಿಅಂಶಗಳ ಬಗ್ಗೆ ಮಾಹಿತಿ ಸಿಗುತ್ತಾ. ಅದಕ್ಕೆ ಸಾಮಾಜಿಕವಾಗಿ ಅಂದರೆ ಶಿಕ್ಷಣದಲ್ಲಿ ಮತ್ತು ಮೀಸಲಾತಿಯಲ್ಲಿ, ಅದೇ ರೀತಿಯಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕೆಂದರೆ ಪ್ರತಿಯೊಂದು ಅಂಕಿಅಂಶಗಳು ಇಂದಿನ ದಿನಮಾನಗಳಲ್ಲಿ ಅತಿ ಮುಖ್ಯವಾಗಿದೆ. ಆದ್ದರಿಂದ ಈ ಒಂದು ಸಮೀಕ್ಷೆಯಲ್ಲಿ ಅಂದರೆ ಸಾಮಾಜಿಕ ಶೈಕ್ಷಣಿಕ ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಅಂದರೆ ನಮ್ಮ ಸಮಾಜದ ಬಾಂಧವರಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಇದರಲ್ಲಿ ಸುಮಾರು 60 ಕಾಲಂಗಳಿರ್ತವೆ. 60 ಕಾಲಂಗಳಲ್ಲಿ ಪ್ರತಿಯೊಂದು ಕೂಡ ಪ್ರಶ್ನೆಗಳಿರ್ತವೆ. ಮನೆಯ ಮುಖ್ಯಸ್ಥನ ಹೆಸರು ಮತ್ತು ಪಡಿತರ ಚೀಟಿ ಸಂಖ್ಯೆ, ಆಧಾರ್ ಸಂಖ್ಯೆ, ಅದರ ಜೊತೆಗೆ ಸಮಾಜದ ಮುಖ್ಯಸ್ಥ ಏನು ಉದ್ಯೋಗ ಮಾಡ್ತಾನ, ಸಮಾಜದ ಮುಖ್ಯಸ್ಥ ಶೈಕ್ಷಣಿಕ ಅರ್ಹತೆಗಳೇನು, ಅದೇ ರೀತಿಯಾಗಿ ಕುಟುಂಬದ ಸದಸ್ಯರ ಅರ್ಹತೆಗಳೇನು, ಅವರ ಉದ್ಯೋಗಗಳೇನು, ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಕುಟುಂಬದ ಸಾವಪ್ಪಿರ್ತಕ್ಕಂಥ ವ್ಯಕ್ತಿಯ ಹೆಸರು ಕೂಡ ಅದರಲ್ಲಿ ಗಣನೆ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಸುಮಾರು ಜಾತಿಗಳಲ್ಲಿ ಇವಾಗ ಒಂದು ಜಾತಿ ಲಿಸ್ಟ್ ಕೊಟ್ಟಿರ್ತಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಕೈಗೊಳ್ಳಲಾದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2025 ಅಂತೇಳಿ ಗುರುತಿಸುವ ಜಾತಿ ಉಪಜಾತಿಗಳ ಪಟ್ಟಿ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕಾಲಂ ನಂಬರ್ 9ರಲ್ಲಿ ಕೋಡ್ ನಂಬರ್ A1465 ಉಪ್ಪಾರ ಬಾರ್ ಉಪ್ಪೇರ ಅಂತ ಇರುತ್ತೆ. ಇದರಲ್ಲಿ ಸರಿಯಾಗಿ ಸಮೀಕ್ಷೆದಾರರು ಕೇಳಿದಾಗ, ನಮಗೆ ಪ್ರಶ್ನೆಗಳು ಕೇಳಿದಾಗ ಸರಿಯಾಗಿ ಮನದಲ್ಲಿಟ್ಟುಕೊಂಡು ಕಾಲಂ ನಂಬರ್ 9ರಲ್ಲಿ ಕೋಡ್ ನಂಬರ್ A1465 ಉಪ್ಪಾರ ಬಾರ್ ಉಪ್ಪೇರ ಅಂತ ಇರುತ್ತೆ, ಅದನ್ನು ಮಾತ್ರ ನಾವು ಹೇಳ್ಬೇಕು. ಅದೇ ರೀತಿಯಾಗಿ ಕಾಲಂ ನಂಬರ್ 10ರಲ್ಲಿ ಉಪಜಾತಿ ಅಂತ ನಮೂದಿಸಿರ್ತಾರೆ. ಉಪಜಾತಿಯಲ್ಲಿ ನಮ್ಮಲ್ಲಿ 90% ಉಪಜಾತಿಗಳು ಇರುವುದಿಲ್ಲ. ಉಪ್ಪಾರ ಜಾತಿಯಲ್ಲಿ ಯಾವ ರೀತಿ ಅಂದರೆ ಉಪ್ಪಾರ, ಸಗರ, ಸುಣಗಾರ, ಸುಣ್ಣ ಉಪ್ಪಾರ, ಉಪ್ಪಾಳಿಗ, ಉಪ್ಪಾಳ ಶೆಟ್ಟಿ, ಉಪ್ಪಾಳಿಯನ್, ಕೋಳಿ ಉಪ್ಪಾರ ಈ ರೀತಿ ಇರ್ತಾವೆ. ಆದರೆ ನನ್ನದೊಂದು ಮನವಿ, ತಾಲೂಕು ಯುವ ಘಟಕ ಅಧ್ಯಕ್ಷನಾಗಿ ಸಮಾಜದ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಉಪಜಾತಿಯಲ್ಲಿ ದಯಮಾಡಿ ಯಾರು ಬೇರೆ ರೀತಿ ಬರೆಸಬಾರ್ದಂತ ನಾನು ಈ ಮೂಲಕ ತಮಗೆ ಮನವಿ ಮಾಡಿಕೊಳ್ತೀನಿ. ಯಾಕಂದರೆ ನಮ್ಮ ಅಂಕಿಅಂಶಗಳು ಸರಿಯಾದ ರೀತಿಯಲ್ಲಿ ತಾಳೆ ಆಗಲ್ಲ. ಆದ್ದರಿಂದ ಸಮಾಜದ ಬಾಂಧವರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಉಪಜಾತಿಯಲ್ಲಿ ಕಾಲಂ ನಂಬರ್ 10ರಲ್ಲಿ ಕೂಡ ಉಪ್ಪಾರ ಎಂದು ಬರೆಸಬೇಕೆಂದು ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಅದೇ ರೀತಿಯಾಗಿ ಉಪ್ಪಾರ ಯಾವುದೇ ಉಪಜಾತಿ ಇಲ್ಲವಾದಲ್ಲಿ ಕೂಡ ಉಪ್ಪಾರ ಎಂದು ಬರೆಸಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಅದೇ ರೀತಿಯಾಗಿ ಕಾಲಂ ನಂಬರ್ 9ರಲ್ಲಿ A1465 ಕೋಡ್ನ ನಮೂದಿಸಿ ಉಪ್ಪಾರ ಅಂತ ಬರೆಸ್ರಿ. ಅದೇ ರೀತಿಯಾಗಿ ಅದ್ರ ಪಕ್ಕದಲ್ಲೇ 1464 ಇರುತ್ತೆ ಮುಂಚೆ, ಅದ್ರ ಮುಂದೆ ಅದೇನಿರುತ್ತೆ ಅಂದ್ರೆ ಉಪ್ಪಾರ, ಬಲಿಜ ಉಪ್ಪಾರ ಅಂತ ಇರುತ್ತೆ. ಅದು ದಯಮಾಡಿ ನಮ್ಮ ಉಪ್ಪಾರ ಜಾತಿ ಆಗಿರೋದಿಲ್ಲ, ಅದು ಬಲಿಜ ಸಮಾಜಕ್ಕೆ ಸಂಬಂಧಪಟ್ಟಿರ್ತದೆ. ದಯಮಾಡಿ ಯಾರು ಕೂಡ 1464 ಅಂತ ಬರೆಸಬಾರ್ದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೋಡ್ ನಂಬರ್ A1465 ಉಪ್ಪಾರ ಅಂತ ಇರುತ್ತೆ, ಅದನ್ನ ಮಾತ್ರ ಬರೆಸಿ. ಒಂದು ಎರಡನೇದು ಉಪಜಾತಿ ಕೂಡ ಉಪ್ಪಾರ ಅಂತ ಬರೆಸಿ. ಎರಡನೇದು ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿರೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಡಾಟಾ ಕೂಡ ನಮ್ಗೆ ಏನಾಗುತ್ತೆ, ಶೇರ್ ಆಗುತ್ತೆ. ಅಂದ್ರೆ ಸರ್ಕಾರಕ್ಕೆ ಶೇರ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಪ್ಪಾರ ಜನಸಂಖ್ಯೆ ನಿಖರವಾದ ಅಂದ್ರೆ ವಾಸ್ತವವಾದ ಒಂದು ಅಂಕಿಅಂಶ ಸಿಗುತ್ತೆ. ಆದ್ದರಿಂದ ದಯಮಾಡಿ ಯಾರಾದರೂ ಕೂಡ ಸತ್ಯಾಂಶವನ್ನು ಸರಿಯಾದ ಮಾಹಿತಿದಾರಿಗೆ ನೀಡಬೇಕೆಂದು ಈ ಮೂಲಕ ತಮಗೆ ಒಂದು ವಿನಂತಿ ಮಾಡ್ತೀನಿ. ನಾನು ಈ ಒಂದು ಪತ್ರಿಕೋದ್ಯಮದಲ್ಲಿ ನಮಗೆ 2 ಮಾತಾಡೋ ಅವಕಾಶ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಉಪ್ಪಾರ ಬಾರ್ ಉಪ್ಪೇರ ಅಂತ ಇರುತ್ತೆ. ಅದೇ ರೀತಿಯಾಗಿ ಏನಿದೆ ನಮ್ಮಲ್ಲಿ ಸುಮಾರು ಉಪಜಾತಿಗಳಿದೆ ಸರ್. ಉಪ್ಪಾಳಿಗ, ಸುಣಗಾರ, ಸಗರ, ನಾಮದ ಉಪ್ಪಾರ,
ಆಮೇಲೆ ಕಲ್ಲು ಸಕ್ಕರೆ, ಮೇಲು ಸಕ್ಕರೆ ಅಂತ ಈ ರೀತಿ ಕೂಡ ನಮ್ಮ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಗ್ರೂಪ್ಗಳಿದಾವೆ. ಮೇಲು ಸಕ್ಕರೆ ಗ್ರೂಪು, ಆಮೇಲೆ ಉಪ್ಪಾಳಿಗ ಶೆಟ್ಟಿ ಅಂತ ಸುಮಾರು ಜಾತಿ ಇದೆ. ಆದ್ದರಿಂದ ನಮ್ಗೆ ಏನಂತಂದ್ರೆ ಸಮಾಜದ್ದು ಉಪಹಾರ ಸಮಯದ ಅಂಕಿಅಂಶಗಳು ವೇರಿಯೇಷನ್ ಆಗ್ತದೆ ಸರ್. ಈಗ 10 ಜನದಲ್ಲಿ 3 ಅಂದ್ರೆ ಏನಾಗುತ್ತೆ, 3 ಭಾಗ 3 ಸಿಗುತ್ತೆ. 10 ಒಂದ್ ಸೈಡ್ 10 ಸಿಕ್ಕಿದ್ರೆ ನಮಗೆ ಕರೆಕ್ಟ್ ಆಗಿ ಒಂದು ಅಂಕಿಅಂಶ ಸಿಗುತ್ತೆ. ಆದ್ದರಿಂದ ನಮ್ಮ ಸಮಾಜದ ಬಾಂಧವರಿಗೆ ಕೇಳ್ಕೊಳ್ಳೋದು ಏನಂದ್ರೆ ಅದಕ್ಕೆ ನಮ್ದು ಅಕ್ಯುರೇಟ್ ಆಗಿ ಸಿಗಬೇಕಾದ ಮಾಹಿತಿ ಅಂಕಿಅಂಶ ಉಪಹಾರ ಅಂತಾನೆ ಬರ್ಸಿದ್ರೆ ಜಾತಿ ಉಪಹಾರ, ಉಪಜಾತಿ ಉಪಹಾರ ಅಂತ ಬರ್ಸಂತ ನಾನು ಕೇಳಿದೆ.